ನಮ್ಮ ಗ್ಯಾರಂಟಿಯನ್ನು ಟೀಕೆ ಮಾಡ್ತೀರಿ. ಬಿಹಾರದಲ್ಲಿ ತಾವು ಹೇಳಿದಂಗೆ ಉಚಿತ ವಿದ್ಯುತ್ ಅನೌನ್ಸ್ ಮಾಡ್ತೀರಿ. ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಅಂಥೇಳಿ ಅಲ್ಲಿನೂ ಕೂಡ ನೀವು ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿದ್ದೀರಿ. ಡೆಲ್ಲಿಯಲ್ಲಿ ಕೂಡ ತಾವು ಗೃಹಲಕ್ಷ್ಮಿಯನ್ನು ಕಾಪಿ ಮಾಡಿದ್ದೀರಿ. ನಮ್ಗೆ ಹೇಳೋದೊಂದು, ನೀವು ಮಾಡೋದೊಂದು. ನಾವು ಗ್ಯಾರಂಟಿ ಮಾಡಿದಾಗ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀರಿ. ನೀವು ಗ್ಯಾರಂಟಿ ಮಾಡಿದ್ದು ಯಾತಕ್ಕಾಗಿ? ಈ ಪ್ರಶ್ನೆ ಉದ್ಭವಿಸ್ತದೆ. ಅಂದರೆ ನಿಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ? ಹೌದಲ್ಲ. ಅಂತ ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಕಾಪಿ ಮಾಡಿದ್ರು, ಲಾಡ್ಕಿ ಬಹನ ಅಂತ. ನಾನು ಇದ್ದೇನೆ, ಅದು ಚುನಾವಣೆಗಿಂತ 6 ತಿಂಗಳು ಮುಂಚೆ, ಮಹಾರಾಷ್ಟ್ರ ಎಲೆಕ್ಷನ್ಗಿಂತ 6 ತಿಂಗಳು ಮುಂಚೆ ಚುನಾವಣೆಯಲ್ಲಿ ಪರಿಣಾಮ ಆಗಬೇಕು ಅಂತ. ನಂತರ 5 ವರ್ಷ ಅಲ್ಲ. ಮತ್ತು ಮೊನ್ನೆ ಡೆಲ್ಲಿ ಇದರಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಸರ್, ರಾಜ್ಯ ಸರ್ಕಾರ ಸಾಧನೆ ಮಾಡಿಲ್ಲ, ಯಾವ ಪುರುಷಾರ್ಥಕ್ಕೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ ಅನ್ನುವಂಥ ಮಾತನ್ನು ಪ್ರತಿಪಕ್ಷಗಳು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದೇ ವೇದಿಕೆ ಮೇಲೆ ಬರೋಣ, ನಾವೇನು ಸಾಧನೆ ಮಾಡಿದ್ದೀವಿ, ನೀವೇನು ಸಾಧನೆ ಮಾಡಿದ್ದೀರಿ, ಕಳೆದ 4 ವರ್ಷ ನಿಮ್ಮ ಸರ್ಕಾರ ಇತ್ತು, ಅವಾಗ ಎಷ್ಟೆಷ್ಟು ಮಾಡಿದ್ದೀರಿ, ಎಷ್ಟೆಷ್ಟು ಬಿಲ್ ಇಟ್ಟುಕೊಂಡಿದ್ದೀರಿ, ಎಷ್ಟೆಷ್ಟು ಯೋಜನೆಗಳಿಗೆ ಹಣ ಇಲ್ಲದೆ ನೀವು ಟೆಂಡರ್ ಕರೆದಿದ್ದೀರಿ, ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಸರ್, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸವಾಲು ಹಾಕಿದ್ದಾರೆ, ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡೋಕ್ಕೆ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸವಾಲು ಸ್ವೀಕಾರ ಮಾಡಿ ಬರಲಿ ಅವರು. ಸರ್, ಅಣುಸ್ಥಾವರ ಅಂತ ಮತ್ತೊಂದೇನಾದರೂ ರಾಜ್ಯದಲ್ಲಿ ಸ್ಥಾಪನೆ ಆಗುವಂಥ ಸಾಧ್ಯತೆ ಇದೆ? ಏನು ಅಣುಸ್ಥಾವರಕ್ಕೆ ಸ್ಥಾಪನೆ ಸಂಬಂಧಪಟ್ಟ ನೋಡಿ, ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಪೋಸಲ್ ಇತ್ತು ಹಿಂದೆ. ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ, ಇನ್ನೊಂದೆರಡು ಕಡೆ 2 ಪ್ರಸ್ತಾವನೆ ಇತ್ತು. ನಾವು ಸರ್ಕಾರ ಅದನ್ನು ಬೇಡ ಅಂತೇಳಿ ರಿಪ್ಲೈಡ್ ಹಿಂದೆ ಆಗಿಬಿಟ್ಟು. ಸರ್, ದೇವನಹಳ್ಳಿ ಅಂತಾರಾಷ್ಟ್ರೀಯ ಅರಣ್ಯ ವಿಮಾನ ನಿಲ್ದಾಣ ಎಲ್ಲಿ ಬಂತು ಸರ್? ಏನಾಯಿತು ಸರ್? ಶೀಘ್ರದಲ್ಲೇ ಇವತ್ತೊಂದು ಸಹ ಸೈಟ್ಸ್ ಬಗ್ಗೆ ಅವರ ಅಭಿಪ್ರಾಯ ತಿಳಿಸಬೇಕಾಗಿದೆ. ನಾನು ದಿಶೆಯಲ್ಲಿ ಈ ವಾರದಲ್ಲಿ, ನಾಳೆ ಸೋಮವಾರ ನಂತರ ನಾನು ಹೋಗಿ ಸಿವಿಲ್ ಏಷನ್ ಮಿನಿಸ್ಟರ್ ಭೇಟಿ ಆಗ್ತೀನಿ. ಬೇಗ ನಮ್ಮ ಆ 3 ಸೈಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಡಿ. ತದಾದ ನಂತರ ನಾವು ನೆಕ್ಸ್ಟ್ ಇದು ಏನಂದರೆ ಕನ್ಸಲ್ಟೆನ್ಸಿಗೆ ಎಕ್ಸ್ಪರ್ಟ್ ಇದಕ್ಕೆ ನಾವು ಅದನ್ನು ಕರಿತೀವಿ. ಅಂದರೆ ಜವರ್ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಏನು ಮಾಡಿದಾರಲ್ಲ, ಆ ಕನ್ಸಲ್ಟೆನ್ಸ್ ಕರೆದು ಅವರು ಎಲ್ಲ ರೀತಿಯ ಸ್ಟಡಿ ಮಾಡ್ತಾರೆ. ವಯಬಿಲಿಟಿ ಏನಾಗ್ತದೆ, ಎಲ್ಲಿ ಸೂಕ್ತ ಏನು, ಅದೆಲ್ಲರೂ ಕೂಡ ಅಲ್ಟಿಮೇಟ್ಲಿ ವಯಬಿಲಿಟಿ ಪ್ರಶ್ನೆ ಮಾಡ್ತಾರೆ. ಇವರು ಕೇಂದ್ರ ಸರ್ಕಾರ ಜಾಬ್ ಅಷ್ಟೇ, ಏನಂದರೆ ಆ ಸೈಟ್ಸು ಸರಿ ಇದೆ ಅವೆಲ್ಲ ಅಷ್ಟೇ. ಸರ್, OBC ಸಮಾವೇಶ ಆಯಿತು ನಿನ್ನೆ ಕೂಡ. ಕೆಲವೊಬ್ಬರು ಕೂಡ ಜೈ ಹಿಂದ್ ಅವರು ಕೂಡ ಸಿದ್ದರಾಮಯ್ಯವ್ರ ಜೊತೆ ನಾವು ಇದ್ದೀವಿ, ಸೊ ಹಿಂದುಳಿದ ವರ್ಗಗಳ ನಾಯಕ CM ಆಗಿದ್ದಾರೆ ರಾಜ್ಯದಲ್ಲಿ, ಹಾಗಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಸಿದ್ದರಾಮಯ್ಯನವರು ಇವತ್ತು ದಿವಸ ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ದಿವಸ ಅಹಿಂದ ಚಳವಳಿಯನ್ನು ಪ್ರಾರಂಭ ಮಾಡಿದವರೇ ಅವರೇ ಈ ದೇಶದಲ್ಲಿ. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ದಿವಸ OBCಗಳ ಒಂದು ಅಭಿವೃದ್ಧಿಗೆ, ಅವರ ಒಂದು ಸಂಘಟನೆಗೆ, ಅವರ ಸಮಸ್ಯೆಗಳಿಗೆ ಇದು ಮಾಡಲಿಕ್ಕೆ ಅವರು ನೇತೃತ್ವ ವಹಿಸಿಕೊಂಡು ಮತ್ತು ಅವರಿಗೆ ಆಳವಾದಂಥ ಒಂದು ಅಧ್ಯಯನ ಕೂಡ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಅನುಭವವನ್ನು ಪಡೆದುಕೊಂಡು OBCಯ ಸಂಘಟನೆ, OBCಗಳ ಅವರ ಒಂದು ಹಿತರಕ್ಷಣೆ ಯಾವ ರೀತಿ ಮಾಡ್ಬೋದು ಅಂತಂದ್ರೆ ಸಲುವಾಗಿ ಇವತ್ತು ದಿವಸ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾರೆ. ನಮ್ಮ ಗ್ಯಾರಂಟಿಯನ್ನು ಟೀಕೆ ಮಾಡ್ತೀರಿ. ಬಿಹಾರದಲ್ಲಿ ತಾವು ಹೇಳಿದಂಗೆ ಉಚಿತ ವಿದ್ಯುತ್ ಅನೌನ್ಸ್ ಮಾಡ್ತೀರಿ. ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಅಂಥೇಳಿ ಅಲ್ಲಿನೂ ಕೂಡ ನೀವು ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿದ್ದೀರಿ. ಡೆಲ್ಲಿಯಲ್ಲಿ ಕೂಡ ತಾವು ಗೃಹಲಕ್ಷ್ಮಿಯನ್ನು ಕಾಪಿ ಮಾಡಿದ್ದೀರಿ. ನಮ್ಗೆ ಹೇಳೋದೊಂದು, ನೀವು ಮಾಡೋದೊಂದು. ನಾವು ಗ್ಯಾರಂಟಿ ಮಾಡಿದಾಗ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀರಿ. ನೀವು ಗ್ಯಾರಂಟಿ ಮಾಡಿದ್ದು ಯಾತಕ್ಕಾಗಿ? ಈ ಪ್ರಶ್ನೆ ಉದ್ಭವಿಸ್ತದೆ. ಅಂದರೆ ನಿಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ? ಹೌದಲ್ಲ. ಅಂತ ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಕಾಪಿ ಮಾಡಿದ್ರು, ಲಾಡ್ಕಿ ಬಹನ ಅಂತ. ನಾನು ಇದ್ದೇನೆ, ಅದು ಚುನಾವಣೆಗಿಂತ 6 ತಿಂಗಳು ಮುಂಚೆ, ಮಹಾರಾಷ್ಟ್ರ ಎಲೆಕ್ಷನ್ಗಿಂತ 6 ತಿಂಗಳು ಮುಂಚೆ ಚುನಾವಣೆಯಲ್ಲಿ ಪರಿಣಾಮ ಆಗಬೇಕು ಅಂತ. ನಂತರ 5 ವರ್ಷ ಅಲ್ಲ. ಮತ್ತು ಮೊನ್ನೆ ಡೆಲ್ಲಿ ಇದರಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಸರ್, ರಾಜ್ಯ ಸರ್ಕಾರ ಸಾಧನೆ ಮಾಡಿಲ್ಲ, ಯಾವ ಪುರುಷಾರ್ಥಕ್ಕೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ ಅನ್ನುವಂಥ ಮಾತನ್ನು ಪ್ರತಿಪಕ್ಷಗಳು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದೇ ವೇದಿಕೆ ಮೇಲೆ ಬರೋಣ, ನಾವೇನು ಸಾಧನೆ ಮಾಡಿದ್ದೀವಿ, ನೀವೇನು ಸಾಧನೆ ಮಾಡಿದ್ದೀರಿ, ಕಳೆದ 4 ವರ್ಷ ನಿಮ್ಮ ಸರ್ಕಾರ ಇತ್ತು, ಅವಾಗ ಎಷ್ಟೆಷ್ಟು ಮಾಡಿದ್ದೀರಿ, ಎಷ್ಟೆಷ್ಟು ಬಿಲ್ ಇಟ್ಟುಕೊಂಡಿದ್ದೀರಿ, ಎಷ್ಟೆಷ್ಟು ಯೋಜನೆಗಳಿಗೆ ಹಣ ಇಲ್ಲದೆ ನೀವು ಟೆಂಡರ್ ಕರೆದಿದ್ದೀರಿ, ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಸರ್, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸವಾಲು ಹಾಕಿದ್ದಾರೆ, ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡೋಕ್ಕೆ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸವಾಲು ಸ್ವೀಕಾರ ಮಾಡಿ ಬರಲಿ ಅವರು. ಸರ್, ಅಣುಸ್ಥಾವರ ಅಂತ ಮತ್ತೊಂದೇನಾದರೂ ರಾಜ್ಯದಲ್ಲಿ ಸ್ಥಾಪನೆ ಆಗುವಂಥ ಸಾಧ್ಯತೆ ಇದೆ? ಏನು ಅಣುಸ್ಥಾವರಕ್ಕೆ ಸ್ಥಾಪನೆ ಸಂಬಂಧಪಟ್ಟ
ನೋಡಿ, ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಪೋಸಲ್ ಇತ್ತು ಹಿಂದೆ. ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ, ಇನ್ನೊಂದೆರಡು ಕಡೆ ಎರಡು ಪ್ರಸ್ತಾವನೆ ಇತ್ತು. ನಾವು ಸರ್ಕಾರ ಅದನ್ನು ಬೇಡ ಅಂತೇಳಿ ವಿ ರಿಪ್ಲೈಡ್, ಹಿಂದೆ ಆಗಿಬಿಟ್ಟು. ಸರ್, ದೇವನಹಳ್ಳಿ ಅಂತಾರಾಷ್ಟ್ರೀಯ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ಬಂತು ಸರ್? ಏನಾಯಿತು ಸರ್? ಪ್ರೋಸೆಸ್ ಶೀಘ್ರದಲ್ಲೇ ಇವತ್ತೊಂದು ಸಹ ಅದು ಸೈಟ್ಸ್ ಬಗ್ಗೆ ಅವರ ಅಭಿಪ್ರಾಯ ತಿಳಿಸಬೇಕಾಗಿದೆ. ನಾನು ದಿಶೆಯಲ್ಲಿ ಈ ವಾರದಲ್ಲಿ, ನಾಳೆ ಸೋಮವಾರ ನಂತರ ನಾನು ಹೋಗಿ ಸಿವಿಲೇಷನ್ ಮಿನಿಸ್ಟರ್ ಭೇಟಿ ಆಗ್ತೀನಿ. ಬೇಗ ನಮ್ಮ ಆ 3 ಸೈಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಡಿ. ತದಾದ ನಂತರ ನಾವು ನೆಕ್ಸ್ಟ್ ಇದು ಏನಂದರೆ ಕನ್ಸಲ್ಟೆನ್ಸಿಗೆ ಎಕ್ಸ್ಪರ್ಟ್ ಇದಕ್ಕೆ ನಾವು ಅದನ್ನು ಕರಿತೀವಿ. ಜವರ್ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಏನು ಮಾಡಿದಾರಲ್ಲ, ಆ ಕನ್ಸಲ್ಟೆನ್ಸ್ ಕರೆದು ಅವರು ಎಲ್ಲ ರೀತಿಯ ಸ್ಟಡಿ ಮಾಡ್ತಾರೆ. ವಯಬಿಲಿಟಿ ಏನಾಗ್ತದೆ, ಎಲ್ಲಿ ಸೂಕ್ತ ಏನು, ಅದೆಲ್ಲರೂ ಕೂಡ ಅಲ್ಟಿಮೇಟ್ಲಿ ವಯಬಿಲಿಟಿ ಪ್ರಶ್ನೆ ಮಾಡ್ತಾರೆ. ಇವರು ಕೇಂದ್ರ ಸರ್ಕಾರ ಜಾಬ್ ಅಷ್ಟೇ ಏನಂದರೆ ಆ ಸೈಟ್ಸು ಸರಿ ಇದೆ, ಅವೆಲ್ಲ ಅಷ್ಟೇ. ಸರ್, OBC ಸಮಾವೇಶ ಆಯಿತು ನಿನ್ನೆ ಕೂಡ. ಕೆಲವೊಬ್ಬರು ಕೂಡ ಜೈ ಹಿಂದ್ ಅವರು ಕೂಡ ಸಿದ್ದರಾಮಯ್ಯವ್ರ ಜೊತೆ ನಾವಿದ್ದೀವಿ, ಸೊ ಹಿಂದುಳಿದ ವರ್ಗಗಳ ನಾಯಕ CM ಆಗಿದ್ದಾರೆ ರಾಜ್ಯದಲ್ಲಿ, ಹಾಗಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯನವರು ಇವತ್ತು ದಿವಸ ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ದಿವಸ ಅಹಿಂದ ಚಳವಳಿಯನ್ನು ಪ್ರಾರಂಭ ಮಾಡಿದವರೇ ಅವರೇ ಈ ದೇಶದಲ್ಲಿ. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ದಿವಸ OBCಗಳ ಒಂದು ಅಭಿವೃದ್ಧಿಗೆ, ಅವರ ಒಂದು ಸಂಘಟನೆಗೆ, ಅವರ ಸಮಸ್ಯೆಗಳಿಗೆ ಇದು ಮಾಡಲಿಕ್ಕೆ ಅವರು ನೇತೃತ್ವ ವಹಿಸಿಕೊಂಡು ಮತ್ತು ಅವರಿಗೆ ಆಳವಾದಂಥ ಒಂದು ಅಧ್ಯಯನ ಕೂಡ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಅನುಭವವನ್ನು ಪಡೆದುಕೊಂಡು OBCಯ ಸಂಘಟನೆ, OBCಗಳ ಅವರ ಒಂದು ಹಿತರಕ್ಷಣೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಸಲುವಾಗಿ ಇವತ್ತು ದಿವಸ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.